ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2 ಆಸ್ಕರ್, 2 ಗ್ರಾಮಿ, ಡಜನ್ಗಟ್ಟಲೆ ಪ್ರಶಸ್ತಿಗಳನ್ನು ಗೆದ್ದಿರುವ ಗಾಯಕ ಮತ್ತು ಸಂಯೋಜಕ ಎ.ಆರ್. ರೆಹಮಾನ್ ಇಂದು ಪ್ರಪಂಚದಾದ್ಯಂತ ತಮ್ಮ ಪ್ರತಿಭೆಯಿಂದಾಗಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ. ಅಂದು ತೀವ್ರ ಬಡತನದಲ್ಲಿದ್ದ ರೆಹಮಾನ್ ತಂದೆಯನ್ನು ಕಳೆದುಕೊಂಡು ಇನ್ನಿಲ್ಲದ ಪಾಡುಪಟ್ಟಿದ್ದಾರೆ. 9ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಳ್ತಾರೆ. ಇಡೀ ಮನೆಯ ಜವಾಬ್ದಾರಿ ಆ ಪುಟ್ಟ ಬಾಲಕನ ಹೆಗಲಿಗೆ ಬೀಳುತ್ತೆ. ಅದು ಏನೂ ಅರಿಯದ ವಯಸ್ಸು ಬೇರೆ. ಒಮ್ಮೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸು ಅವರ ತಲೆಯಲ್ಲಿ ಸುಳಿದಾಡಿತ್ತು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತ್ತು ಎಂಬಂತೆ ಜೀವನದ ಆಶಾಕಿರಣವನ್ನೇ ಮಂಕಾಗಿಸಿಕೊಂಡಿದ್ದ ಆ ಬಾಲಕನಿಗೆ ಬೆಳಕಿನ ಹಾದಿ ಕಾಣಿಸಿದ್ದು ಸಂಗೀತದ ಪ್ರಪಂಚದಲ್ಲಿ. ಇಂದು ಅವರನ್ನ ಇಡೀ ಜಗತ್ತಿನ ಬೇಡಿಕೆಯ ಹಾಗೂ ಲೆಜೆಂಡರಿ ಸಂಗೀತ ನಿರ್ದೇಶಕ ಸಂಯೋಜಕನ ಸ್ಥಾನದಲ್ಲಿ ತಂದು ಕೂಡಿಸಿದೆ. ಅಷ್ಟಕ್ಕೂ ರೆಹಮಾನ್ ಪಟ್ಟಂತ ಕಷ್ಟಗಳು, ಅನುಭವಿಸಿದ ಯಾತನೆಗಳೇನು, ಯಶಸ್ಸಿನ ಹಿಂದೆ ಬಿದ್ದಿದ್ದ ಆ ಬಾಲಕನ ಪರಿಶ್ರಮ ಹೇಗಿತ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಎ.ಆರ್. ರೆಹಮಾನ್ ಜನಿಸಿದ್ದು ಜನವರಿ 6, 1967ರಂದು ತಮಿಳುನಾಡಿನ ಮದ್ರಾಸಿನಲ್ಲಿ. ಇವರ ತಂದೆ ಆರ್.ಕೆ. ಶೇಖರ್. ಇವರು ಕೂಡ ತಮಿಳು ಮತ್ತು ಮಲಯಾಳಂ ಚಲನಚಿತ್ರಗಳಿಗೆ ಸಂಗೀತ ಸಂಯೋಜಕ ಮತ್ತು ಸಂಗೀತ ನಿರ್ದೇಶಕರಾಗಿದ್ದರು. ಹೀಗಾಗಿ ಎ.ಆರ್. ರೆಹಮಾನ್ ತಂದೆಯಿಂದಲೇ ಸಂಗೀತವನ್ನ ಬಳುವಳಿಯಾಗಿ ಪಡೆದರು. ತಮ್ಮ 4ನೇ ವಯಸ್ಸಿನಲ್ಲಿ ರೆಹಮಾನ್ ಪಿಯಾನೋ ಕಲಿಯಲು ಶುರು ಮಾಡಿದ್ರು. ಜೊತೆಗೆ ಸ್ಟುಡಿಯೋದಲ್ಲಿ ತಮ್ಮ ತಂದೆಗೆ ಕೀಬೋರ್ಡ್ ನುಡಿಸಲು ಸಹಾಯ ಮಾಡ್ತಿದ್ರು. ಆಗ ಇವರ ಹೆಸರು ದಿಲೀಪ್ ಕುಮಾರ್ ರಾಜಗೋಪಾಲ್. ದಿಲೀಪ್ ಕುಮಾರನ ತಂದೆ ನಿಧನರಾದಾಗ ಅವರಿಗೆ ಕೇವಲ 9 ವರ್ಷ ವಯಸ್ಸಷ್ಟೇ. ಖ್ಯಾತ ಸಂಗೀತಗಾರರಿಗೆ ಹಿನ್ನೆಲೆ ಸಂಗೀತವನ್ನ ಅರೇಂಜ್ ಮಾಡಿಕೊಡ್ತಿದ್ದ ರೆಹಮಾನ್ ತಂದೆ ಮೊದಲ ಬಾರಿಗೆ ಮಲಯಾಳಂ ಸಿನಿಮಾಗೆ ಸಂಗೀತ ನೀಡಿದ್ರು. ಆದರೆ ದುರ್ದೈವ ಅಂದರೆ ಸಿನಿಮಾ ರಿಲೀಸ್ ಆದ ದಿನವೇ ಆರ್.ಕೆ. ಶೇಖರ್ ಇಹಲೋಕವನ್ನು ತ್ಯಜಿಸಿದ್ರು. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರ ತಂದೆ ತಮ್ಮ ಕೊನೆಗಾಲದಲ್ಲಿ ಒಬ್ಬ ಸೂಫಿ ಸಂತರ ಬಳಿ ಹೆಚ್ಚಾಗಿ ಹೋಗ್ತಿದ್ರು. ಅವರಿಂದಲೇ ಸ್ವಲ್ಪ ಮಟ್ಟಿಗಿನ ಚಿಕಿತ್ಸೆಯನ್ನು ಪಡಿತಿದ್ರು. ಆದರೆ ತಂದೆಯ ಏಕಾಏಕಿ ನಿಧನದಿಂದ ಇಡೀ ಕುಟುಂಬವೇ ಕಂಗಾಲಾಯಿತು. ಆಗ ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಹೀಗಾಗಿ ತಂದೆಯಿಂದ ಬಂದಿದ್ದ ಅನೇಕ ಸಂಗೀತ ವಾದ್ಯಗಳನ್ನು ಮಾರಾಟ ಮಾಡಬೇಕಾಗಿ ಬಂತು. ಆ ಸಮಯದಲ್ಲಿ ಶಾಲೆಯಲ್ಲಿದ್ದ ರೆಹಮಾನ್ ತನ್ನ ಕುಟುಂಬದ ಸಹಾಯಕ್ಕೆ ಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಆರ್ಥಿಕ ಜವಾಬ್ದಾರಿಗಳೊಂದಿಗೆ ರೆಹಮಾನ್ ಅವರ ಅಧ್ಯಯನದತ್ತ ಗಮನ ಬದಲಾಗತೊಡಗಿತು. ಶಾಲೆಗೆ ಹೋಗುತ್ತಲೇ ಇರಲಿಲ್ಲ. ಎಲ್ಲ ಪರೀಕ್ಷೆಗಳಲ್ಲೂ ಅನುತ್ತೀರ್ಣರಾದರು. 2012ರ ಸಂದರ್ಶನವೊಂದರಲ್ಲಿ ಎ.ಆರ್. ರೆಹಮಾನ್ ಹೀಗೆ ಹೇಳ್ತಾರೆ: ಶಾಲಾ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದ ನಂತರ ಶಾಲೆಯ ಪ್ರಾಂಶುಪಾಲರು ತಮ್ಮ ತಾಯಿಗೆ ಕರೆ ಮಾಡಿ ಸಿಕ್ಕಾಪಟ್ಟೆ ಬೈದಿದ್ದರಂತೆ. ಆದರೆ ಆರ್ಥಿಕ ಸಂಕಷ್ಟದಲ್ಲಿದ್ದ ಅವರ ತಾಯಿ ತಮ್ಮ ಪರಿಸ್ಥಿತಿಯನ್ನು ತಿಳಿಸ್ತಾರೆ, ನೋವಿನಲ್ಲೇ ಹಂಚಿಕೊಳ್ತಾರೆ. ಆದರೆ ಆ ಪ್ರಾಂಶುಪಾಲ ಅದ್ಯಾವುದನ್ನು ಲೆಕ್ಕಿಸದೆ, ನಿಮ್ಮ ಮಗನನ್ನ ಎಂದೆಂದಿಗೂ ಶಾಲೆಗೆ ಕಳುಹಿಸಬೇಡಿ, ಬೀದಿಯಲ್ಲಿ ಭಿಕ್ಷೆ ಬೇಡಲಿ ಎಂದು ಬಿಡ್ತಾರೆ. ಈ ಮಾತನ್ನ ಕೇಳಿದ ರೆಹಮಾನ್ ತಾಯಿಯ ಉತ್ತರ ಬರೀ ಕಣ್ಣೀರಷ್ಟೇ. ಪ್ರಾಂಶುಪಾಲರಿಂದ ಅವಮಾನಕ್ಕೊಳಗಾದ ರೆಹಮಾನ್ ಆ ಶಾಲೆಯನ್ನ ತೊರೆದು MCN ಶಾಲೆಗೆ ಸೇರಿಕೊಳ್ತಾರೆ. ಅಲ್ಲಿ ಒಂದು ಸಣ್ಣ ತಂಡವನ್ನ ರಚಿಸಿಕೊಳ್ತಾರೆ. ಸಂಗೀತ ಮತ್ತು ಅಧ್ಯಯನವನ್ನು ಸಮತೋಲನಗೊಳಿಸುವುದು ಕಷ್ಟ ಎಂದುಕೊಂಡ ಅವರು ತಮ್ಮ ತಾಯಿಯ ಸಲಹೆಯನ್ನು ಅನುಸರಿಸಿ 15ನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆಯುತ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಸಂಗೀತಗಾರನಾಗಿ ತನ್ನ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಇದಕ್ಕೆ ಅವರ ತಾಯಿ ಕೂಡ ಸಮ್ಮತಿಸುತ್ತಾರೆ. ಸಣ್ಣ ವಯಸ್ಸಿನಲ್ಲೇ ರೆಹಮಾನ್ ಒಬ್ಬ ಉತ್ತಮ ಕೀಬೋರ್ಡ್ ವಾದಕರಾಗಿದ್ದರು. ಜೊತೆಗೆ ಅನೇಕ ಸಂಗೀತ ವಾದ್ಯಗಳನ್ನು ನುಡಿಸುವುದರಲ್ಲಿ ನಿಪುಣರಾಗಿದ್ದರು. ಬಳಿಕ ತಮ್ಮ ಬಾಲ್ಯದ ಸ್ನೇಹಿತರೊಂದಿಗೆ ಒಂದು ಬ್ಯಾಂಡನ್ನು ರಚಿಸುತ್ತಾರೆ. ಆ ಮೂಲಕ ಬಹಳ ಬೇಗ ಅವರು ಇತರ ಸಂಯೋಜಕರೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಇದಾದ ನಂತರವೇ ರೆಹಮಾನ್ ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಯ ಒಂದೊಂದೇ ಹೆಜ್ಜೆ ನಿಧಾನಕ್ಕೆ ಇಡ್ತಾ ಹೋದರು. ವಾದ್ಯಗಳನ್ನು ನಿರ್ವಹಿಸುವ ಮೂಲಕ ರೆಹಮಾನ್ ಮೊದಲ ಸಂಭಾವನೆ ಪಡೆದದ್ದು ಕೇವಲ 50 ರೂಪಾಯಿಗಳಷ್ಟೇ. ರೆಹಮಾನ್ ಅವರ ತಂದೆಗೆ ಕೊನೆಗಾಲದಲ್ಲಿ ಚಿಕಿತ್ಸೆ ನೀಡ್ತಿದ್ರು ಅಂತ ಹೇಳಿದ್ನಲ್ಲ, ಅವರ ಹೆಸರು ಪೀರ್ ಕರೀಮುಲ್ಲಾ ಶಾ ಖಾತ್ರಿ. ತಂದೆಯ ಮರಣಾನಂತರ ಅವರನ್ನ ಭೇಟಿಯಾಗೋ ಯಾವ ಸಂದರ್ಭವೂ ರೆಹಮಾನ್ಗೆ ಬಂದಿರಲಿಲ್ಲ. ಆದರೆ ಮುಂದೆ ರೆಹಮಾನ್ ತಂಗಿಯ ಆರೋಗ್ಯ ಹದಗೆಟ್ಟಾಗ ರೆಹಮಾನ್ ಅವರ ತಾಯಿಗೆ ಆ ಸೂಫಿ ಸಂತರ ನೆನಪಾಯಿತು. ಬಳಿಕ ಅವರನ್ನ ಭೇಟಿ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ. ತಮ್ಮ 23ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ರೆಹಮಾನ್ ಅವರನ್ನ ನೋಡ್ತಾರೆ. ಇಡೀ ಕುಟುಂಬದ ಜೊತೆ ಇಸ್ಲಾಮಿಕ್ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾರೆ. ಇದಾದ ಬಳಿಕ ರೆಹಮಾನ್ ಸಹೋದರಿ ಸರಿ ಹೋಗ್ತಾಳೆ.
ಇದು ರೆಹಮಾನ್ ಮೇಲೆ ಎಷ್ಟೊಂದು ಪ್ರಭಾವ ಬೀರ್ತು ಅಂದರೆ ಅವರು ತಮ್ಮ ಧರ್ಮವನ್ನೇ ಬದಲಾಯಿಸಿಕೊಂಡು ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಾರೆ. ಅಲ್ಲಿಗೆ ದಿಲೀಪ್ ಕುಮಾರ್ ಆಗಿದ್ದವರು ಅಲ್ಲಾ ರಖಾ ರೆಹಮಾನ್ ಆಗಿ ಬದಲಾದರು. ಖಾದ್ರಿ ಸಾಹೇಬರನ್ನ ಭೇಟಿಯಾದ 1 ವರ್ಷದ ನಂತರ ರೆಹಮಾನ್ ತನ್ನ ಕುಟುಂಬದೊಂದಿಗೆ ಕೊಡಂಬಾಕಂಗೆ ಸ್ಥಳಾಂತರಗೊಂಡರು. ಆಗ ಒಂದು ಮಾರ್ಗವನ್ನ ಆರಿಸಿಕೊಳ್ಳೋದು ಸರಿ ಎಂದು ದಿಲೀಪ್ ಕುಮಾರ್ ತೀರ್ಮಾನಕ್ಕೆ ಬಂದಿದ್ರು. ಸೂಫಿ ಪಂಥದ ಮಾರ್ಗವನ್ನ ಪ್ರೀತಿಸುತ್ತಿದ್ದ ತಾಯಿ ಮತ್ತು ದಿಲೀಪ್ ಕುಮಾರ್ ಇಬ್ಬರು ಸೂಫಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸ್ತಾರೆ. ಇನ್ನು ರೆಹಮಾನ್ ಅವರಿಗೆ ಈ ಹೆಸರು ನೀಡಿದ್ದೇ ಹಿಂದೂ ಜ್ಯೋತಿಷಿ ಅಲ್ ರಖಾ ಅಂತ ತಾಯಿ ಇಷ್ಟಪಟ್ಟು ಇಟ್ಟಿದ್ದಾರೆ. ಹೀಗಾಗಿ ಇವರ ಹೆಸರು AR ರೆಹಮಾನ್ ಆಗಿ ಬದಲಾಯಿತು. ಇನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ತಮ್ಮ ಜೊತೆ ಇದ್ದ ಸಂಬಂಧದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರಲಿಲ್ಲ ಅಂತ ರೆಹಮಾನ್ ಈ ಹಿಂದೆಯೂ ಹೇಳಿಕೊಂಡಿದ್ದಾರೆ. ನನ್ನ ಕುಟುಂಬ ಆಗಲೇ ಸಂಪಾದನೆ ಹಾದಿಗೆ ಬಂದಿತ್ತು. ಹೀಗಾಗಿ ನಾವು ಯಾರ ಮೇಲೂ ಅವಲಂಬಿತರಾಗಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಸಮಾನತೆ ಮತ್ತು ದೇವರ ಸಮಗ್ರತೆಯನ್ನ ಸೂಫಿಯಿಂದ ಕಲಿತಿದ್ದೇನೆ ಅಂತ ರೆಹಮಾನ್ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ರೆಹಮಾನ್ ಅವರೇ ಹೇಳುವಂತೆ ಅವರಿಗೆ ತಮ್ಮ ಹಳೆಯ ಹೆಸರಾದ ದಿಲೀಪ್ ಕುಮಾರ್ ಎಂಬುದೇ ಇಷ್ಟವಿಲ್ವಂತೆ. ಯಾಕಂದ್ರೆ ಆ ಹೆಸರು ಕೇಳಿದಾಗಲೆಲ್ಲ ಅವರಿಗೆ ತಮ್ಮ ಬದುಕಿನಲ್ಲಾದ ಕಹಿ ನೆನಪುಗಳೇ ಕಾಡುತ್ತವಂತೆ. AR ರೆಹಮಾನ್ ಅವರು ತಮ್ಮ ಜೀವನ ಚರಿತ್ರೆಯನ್ನು ಬರೆಯುವ ಬರಹಗಾರರಿಗೆ ತಮ್ಮ ಮೂಲ ಹೆಸರನ್ನ ಪುಸ್ತಕದಾದ್ಯಂತ ಒಮ್ಮೆ ಮಾತ್ರ ಬಳಸುವಂತೆ ಸೂಚಿಸಿದ್ದರಂತೆ. 25ನೇ ವಯಸ್ಸಿನಲ್ಲಿ ಸಂಗೀತದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಿದ್ದಾಗ ರೆಹಮಾನ್ ತಮ್ಮ ಜೀವನದ ಬಗ್ಗೆ ತೀವ್ರ ಭ್ರಮ ನಿರಸನಗೊಂಡಿದ್ರು. ಆಗಾಗ್ಗೆ ಆತ್ಮಹತ್ಯೆಯ ಬಗ್ಗೆ ಯೋಚಿಸ್ತಿದ್ರು. ಆದರೂ ಕಾಯಕವೇ ಕೈಲಾಸ ಎಂಬಂತೆ ತಮ್ಮ ಅಂಗಳದಲ್ಲಿ ಒಂದು ಸಣ್ಣ ರೆಕಾರ್ಡಿಂಗ್ ಸ್ಟುಡಿಯೋವನ್ನ ನಿರ್ಮಿಸುತ್ತಾರೆ. ಅಲ್ಲಿಂದ ಅವರ ಯಶಸ್ಸಿನ ಪ್ರಯಾಣ ಆರಂಭವಾಯಿತು. ಬಾಲ್ಯದಲ್ಲಿ ಬ್ಯಾಂಡ್ ಗುಂಪಿನಲ್ಲಿ ಕೆಲಸ ಮಾಡುತ್ತಿರುವಾಗ ರೆಹಮಾನ್ ಲಂಡನ್ನ ಟ್ರಿನಿಟಿ ಕಾಲೇಜಿನಿಂದ ವಿದ್ಯಾರ್ಥಿ ವೇತನವನ್ನು ಪಡೆದರು. ಇಲ್ಲಿ ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿಯನ್ನು ಪಡೆದರು. ಬಳಿಕ 1983ರಲ್ಲೇ ರೆಹಮಾನ್ ಸಂಗೀತ ನಿರ್ದೇಶಕರ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ತಮಿಳಿನ ಸಂಗೀತ ನಿರ್ದೇಶಕ ರಮೇಶ್ ನಾಯ್ಡು ಮತ್ತು ರಾಜ್ ಕೋಟಿ ಅವರ ಬಳಿ ಕೆಲಸ ಮಾಡ್ತಾರೆ. ಬಳಿಕ ಇಳೆಯರಾಜ ಮತ್ತು MS ವಿಶ್ವನಾಥನ್ ಬಳಿಯೂ ಇವರು ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಬಳಿಕ 1987ರಲ್ಲಿ ಜಾಹೀರಾತುಗಳಿಗೆ ಜಿಂಗಲ್ಸ್ ಮಾಡಿಕೊಡಲು ಶುರು ಮಾಡಿದ್ರು. ಈ ಸಮಯದಲ್ಲಿ ಅನೇಕ ಹೊಸ ಟೆಕ್ನಿಕ್ಗಳನ್ನು ರೆಹಮಾನ್ ಕಲಿತುಕೊಳ್ತಾರೆ. ಜಾಹೀರಾತು ಜಗತ್ತು ಯೋಚಿಸುವ ರೀತಿ ರೆಹಮಾನ್ ಅವರನ್ನ ವಿಭಿನ್ನವಾಗಿ ನಿಲ್ಲಿಸಿತು. ಜಾಹೀರಾತು ಜಗತ್ತಿನಲ್ಲಿದ್ದ ಡಿಫರೆಂಟ್ ಜನರಿಂದ ಪ್ರಭಾವಿತರಾದ ರೆಹಮಾನ್ ಸಂಗೀತವನ್ನ ನೋಡೋ ದೃಷ್ಟಿಕೋನವೇ ಬದಲಾಯಿಸಿಕೊಳ್ತಾರೆ. ನಿಮಗೆ ಇವತ್ತಿಗೂ ನೆನಪಿರಬಹುದು, ಖ್ಯಾತ ಏರ್ಟೆಲ್ ಟೆಲಿಕಾಂ ಸಂಸ್ಥೆಯ ಸಿಗ್ನೇಚರ್ ಟ್ಯೂನ್ ಕೂಡ ಮಾಡಿದ್ದು ಇದೇ AR ರೆಹಮಾನ್. 1991ರಲ್ಲಿ ರೆಹಮಾನ್ ಸ್ವಂತ ಆಲ್ಬಮ್ ತರಲು ಶುರು ಮಾಡ್ತಾರೆ. ಬಳಿಕ 1992ರಲ್ಲಿ ಚಲನಚಿತ್ರ ನಿರ್ದೇಶಕ ಮಣಿರತ್ನಂ ಅವರ ರೋಜಾ ಚಿತ್ರಕ್ಕೆ ಸಂಗೀತ ಸಂಯೋಜಿಸುವ ಅವಕಾಶವನ್ನು ರೆಹಮಾನ್ಗೆ ನೀಡ್ತಾರೆ. ಆ ಚಿತ್ರದ ಸಂಗೀತ ಮತ್ತು ಹಾಡುಗಳು ಸೂಪರ್ ಹಿಟ್ ಆದವು. ಇದು ರೆಹಮಾನ್ಗೆ ಭಾರಿ ಯಶಸ್ಸನ್ನ ತಂದುಕೊಡ್ತು. ರೆಹಮಾನ್ ರಾತ್ರೋರಾತ್ರಿ ಪ್ರಸಿದ್ಧರಾಗಿ ಬಿಡ್ತಾರೆ. ತಮ್ಮ ಮೊದಲ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ತಾರೆ. ರೆಹಮಾನ್ ಅವರ ಹಾಡುಗಳು 200 ಕೋಟಿಗೂ ಹೆಚ್ಚು ಕಾಪಿಗಳು ಈವರೆಗೂ ಮಾರಾಟವಾಗಿವೆ. ಅವರು ವಿಶ್ವದ 10 ಅತ್ಯುತ್ತಮ ಸಂಗೀತಗಾರರಲ್ಲಿ ಒಬ್ಬರು ಅಂತ ಪ್ರಖ್ಯಾತಿಯನ್ನು ಗಳಿಸಿಕೊಂಡಿದ್ದಾರೆ. ರೆಹಮಾನ್ ಒಬ್ಬ ಉತ್ತಮ ಗಾಯಕ ಕೂಡ ಹೌದು. 1997ರಲ್ಲಿ ದೇಶದ ಸ್ವತಂತ್ರದ 50ನೇ ವಾರ್ಷಿಕೋತ್ಸವದಂದು ಮಾಡಿದ ಅವರ ವಂದೇ ಮಾತರಂ ಆಲ್ಬಮ್ ಬಹಳ ಯಶಸ್ವಿಯಾಯಿತು. 2002ರಲ್ಲಿ BBC ವರ್ಲ್ಡ್ ಸರ್ವಿಸ್ 7000 ಹಾಡುಗಳಲ್ಲಿ 10 ಅತ್ಯಂತ ಪ್ರಸಿದ್ಧ ಹಾಡುಗಳನ್ನು ಆಯ್ಕೆ ಮಾಡಲು ಸಮೀಕ್ಷೆ ನಡೆಸಿದಾಗ ವಂದೇ ಮಾತರಂ ಹಾಡು 2ನೇ ಸ್ಥಾನವನ್ನು ಪಡೆದಿತ್ತು. ಈ ಹಾಡನ್ನ ಅತಿ ಹೆಚ್ಚು ಭಾಷೆಗಳಲ್ಲಿ ಪ್ರದರ್ಶಿಸಿದ್ದಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಮಾಡಿದೆ. 1995ರಲ್ಲಿ ತಮ್ಮ 27ನೇ ವಯಸ್ಸಿನಲ್ಲಿ AR ರೆಹಮಾನ್ 1995ರಲ್ಲಿ 21 ವರ್ಷ ವಯಸ್ಸಿನ ಸೈರಾ ಅವರನ್ನ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಅವರಿಗೆ 3 ಮಕ್ಕಳಿದ್ದಾರೆ. ರೆಹಮಾನ್ ಅವರ ಮೊದಲ ಹಾಲಿವುಡ್ ಚಿತ್ರ ಎಲಿಜಬೆತ್ ದಿ ಗೋಲ್ಡನ್ ಏಜ್. ಅಂದಿನಿಂದ ಅವರು ಸ್ಲಮ್ ಡಾಗ್ ಮಿಲೇನಿಯರ್, ಕಪಲ್ಸ್ ರಿಟ್ರೀಟ್, 127 ಇಯರ್ಸ್, ಪೀಪಲ್ಸ್ ಲೈಕ್ ಅಸ್ ಮತ್ತು ಪೀಲೆ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. 2019ರಲ್ಲಿ ರೆಹಮಾನ್ ಅವೆಂಜರ್ಸ್ ಎಂಡ್ ಗೇಮ್ಗಾಗಿ ಹಿಂದಿ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಮಾರ್ವೆಲ್ ಆಂಥಮ್ ಅನ್ನು ಸಂಯೋಜಿಸುತ್ತಾರೆ. ಈ ಹಾಡಿಗಾಗಿ ಅವರು ಮಾರ್ವೆಲ್ ಜೊತೆ ಪಾಲುದಾರಿಕೆ ಮಾಡಿಕೊಳ್ತಾರೆ. ರ್ಯಾಪ್ ಸೇರಿದಂತೆ ಟ್ರ್ಯಾಕ್ ಅನ್ನ ರೆಹಮಾನ್ ಖುದ್ದು ಹಾಡಿ ಸಂಯೋಜಿಸುತ್ತಾರೆ. 2019ರಲ್ಲಿ ಪಾದಾರ್ಪಣೆ ಮಾಡಿದ ದಿ ವಾಯ್ಸ್ ಕಾರ್ಯಕ್ರಮದಲ್ಲಿ ರೆಹಮಾನ್ ತೀರ್ಪುಗಾರರಾಗಿಯೂ ಕಾಣಿಸಿಕೊಂಡಿದ್ದಾರೆ. ರೆಹಮಾನ್ ಭಾರತದ ಮೊದಲ ಯೂಟ್ಯೂಬ್ ಒರಿಜಿನಲ್ ಅರೈವ್ಡ್ ಅನ್ನ ಕೂಡ ಪ್ರಾರಂಭಿಸುತ್ತಾರೆ. AR ರೆಹಮಾನ್ ನಿರ್ಮಾಪಕರಾಗಿ ಅವರ ಮೊದಲ ಚಿತ್ರ 99 ಸಾಂಗ್ಸ್ ಇದು 2019ರಲ್ಲಿ ಬಿಡುಗಡೆಯಾಯಿತು.
99 ಸಾಂಗ್ಸ್ ಎ.ಆರ್. ರೆಹಮಾನ್ ಸ್ವತಃ ಬರೆದು ನಿರ್ಮಿಸಿದ ಸಂಗೀತ ಪ್ರಣಯ ಚಿತ್ರವಾಗಿದೆ. ಇದು ಡಾಲ್ಬಿ ಅಟ್ಮಾಸ್ ತಂತ್ರಜ್ಞಾನವನ್ನು ಬಳಸಿದ ಭಾರತದ ಮೊದಲ ಧ್ವನಿಪಥ ಆಲ್ಬಮ್ ಆಗಿದ್ದು, ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಲನಚಿತ್ರ ಧ್ವನಿಪಥ ಆಲ್ಬಮ್ ಅನ್ನು ನಿರ್ಮಿಸಿದ ಮೊದಲ ಭಾರತೀಯ ಕಲಾವಿದ ಎಂಬ ಹೆಗ್ಗಳಿಕೆಗೆ ರೆಹಮಾನ್ ಪಾತ್ರರಾಗಿದ್ದಾರೆ. 2022ರಲ್ಲಿ ಗೃಹ ಸಚಿವ ಅಮಿತ್ ಶಾ ಇಂಗ್ಲಿಷ್ಗೆ ಪರ್ಯಾಯವಾಗಿ ಹಿಂದಿಯನ್ನು ಬಳಸಬೇಕೆಂದು ಕರೆ ನೀಡುತ್ತಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಎ.ಆರ್. ರೆಹಮಾನ್ ತಮಿಳಿನ ಪ್ರಾಮುಖ್ಯತೆ ಮತ್ತು ತಮಿಳರಿಗೆ ಅದರ ಮಾನ್ಯತೆಯನ್ನು ಎತ್ತಿ ತೋರಿಸುವ ಬ್ಯಾನರ್ ಅನ್ನು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ನಲ್ಲಿ ತಮಿಳು ಮಾತನಾಡುವುದು ನಮ್ಮ ಹಕ್ಕು ಎಂದು ಬರೆಯಲಾಗಿತ್ತು. ರೆಹಮಾನ್ ಅವರ ಈ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಎ.ಆರ್. ರೆಹಮಾನ್ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರು 2 ಆಸ್ಕರ್ ಪ್ರಶಸ್ತಿಗಳು, 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 15 ಫಿಲ್ಮ್ ಫೇರ್ ಪ್ರಶಸ್ತಿಗಳು, 17 ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿಗಳು ಮತ್ತು 2 ಗ್ರಾಮಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ. 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯೂ ಲಭಿಸಿದೆ. ಇಲ್ಲಿವರೆಗೂ ಒಟ್ಟು 138 ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇದಿಷ್ಟು ಎ.ಆರ್. ರೆಹಮಾನ್ ಕುರಿತಾದ ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.